ವೆಲ್ಕಮ್ ಟ್ರೇಡರ್ಸ್, ಎಲ್ಲರಿಗೂ 108 ಡೇಸ್ ಚಾಲೆಂಜ್ನ 8ನೇ ದಿನಕ್ಕೆ ಸ್ವಾಗತ. ಇವತ್ತಿಂದ ನಾನು ಸೆಕೆಂಡ್ ಮಾಡ್ಯೂಲ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಆ್ಯಂಡ್ ಬೇಸಿಕ್ಸ್ ಆಫ್ ಟ್ರೇಡಿಂಗ್ ಅಂತ ಈ ಮಾಡ್ಯೂಲ್ಗೆ ನಾನಿಟ್ಟಿರೋ ಹೆಸರು. ಓಕೆ, ಹಾಗಾದ್ರೆ ನಾವು ಫಸ್ಟ್ ಮಾಡ್ಯೂಲಲ್ಲಿ ಏನೇನು ಕಲ್ತ್ಕೊಂಡ್ವಿ ಅಂತ ಚಿಕ್ಕ ರೀಕ್ಯಾಪ್ ಹಾಕೋಣ ಬನ್ನಿ. ಸೊ ಫಸ್ಟ್ ಮಾಡ್ಯೂಲಲ್ಲಿ ನಾವು ಟ್ರೇಡಿಂಗ್ ಬಗ್ಗೆ ಇಂಟ್ರಡಕ್ಷನ್ ತಿಳ್ಕೊಂಡ್ವಿ, ಟ್ರೇಡಿಂಗ್ಗೆ ಎಷ್ಟು ಕ್ಯಾಪಿಟಲ್ ಬೇಕಾಗುತ್ತೆ ಅಂತಾನು ತಿಳ್ಕೊಂಡ್ವಿ, ಆಮೇಲೆ ಟ್ರೇಡಿಂಗ್ಗೆ ಎಷ್ಟು ಟೈಮ್ ತಗೊಳುತ್ತೆ ಅಂತಾನು ನೋಡ್ಕೊಂಡ್ವಿ, ಆ್ಯಂಡ್ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟಿಂಗ್ ಅಂದ್ರೆ ಏನು ಆ್ಯಂಡ್ ಅದ್ರ ಮಧ್ಯೆ ಇರೋ ಡಿಫ್ರೆನ್ಸ್ ಕೂಡ ತಿಳ್ಕೊಂಡ್ವಿ. ಆಮೇಲೆ ಸ್ಪಾಟ್ ಮಾರ್ಕೆಟ್, ಫ್ಯೂಚರ್ ಮಾರ್ಕೆಟ್, ಎಕ್ಸ್ಚೇಂಜಸ್, ಆರ್ಡರ್ ಟೈಪ್ಸ್ ಇವೆಲ್ಲಾನು ತಿಳ್ಕೊಂಡ್ವಿ. ಇವೆಲ್ಲ ಕಾನ್ಸೆಪ್ಟ್ಸುವೆ ನಮ್ಮ ನ್ಯೂ ಟ್ರೇಡರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಕರೆಕ್ಟಾಗಿ ನೀಟಾಗಿ ನೋಡ್ಕೊಂಡು ಬನ್ನಿ. ಓಕೆ, ಈಗ ಸೆಕೆಂಡ್ ಮಾಡ್ಯೂಲಲ್ಲಿ ಏನೇನು ತಿಳ್ಕೊತೀವಿ ಅಂತ ನೋಡ್ಕೊಂಡು ಬರೋಣ. ಸೊ ಸೆಕೆಂಡ್ ಮಾಡ್ಯೂಲಲ್ಲಿ ನಾವು ಟ್ರೇಡಿಂಗ್ ಸ್ಟೈಲ್ ಬಗ್ಗೆ ತಿಳ್ಕೊತೀವಿ, ಆ್ಯಂಡ್ ಚಾರ್ಟಿಂಗ್ಗೆ ನಾವು ಯೂಸ್ ಮಾಡಿರೋ ಸಾಫ್ಟ್ವೇರ್ ಅಂದರೆ ಟ್ರೇಡಿಂಗ್ ವ್ಯೂ, ಅದನ್ನ ಹೆಂಗೆ ಯೂಸ್ ಮಾಡಬೇಕು ಅಂತಾನು ನೋಡ್ಕೋತೀವಿ. ಆ್ಯಂಡ್ ಮೇನ್ಲಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಲೆವರೇಜ್. ಈ ಲೆವರೇಜ್ ಬಗ್ಗೆನೂ ತಿಳ್ಕೊತೀವಿ. ಆ್ಯಂಡ್ ಈ ಟಾಪಿಕ್ನ ಮಾತ್ರ ಯಾರು ಮಿಸ್ ಮಾಡ್ದೇನೆ 3 to 4 ಟೈಮ್ಸ್ ನೋಡಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇದು ನನ್ನ ರಿಕ್ವೆಸ್ಟ್ ಅಂತಾನೆ ಅನ್ಕೊಳ್ಳಿ. ಆ್ಯಂಡ್ ಈ ಮಾಡ್ಯೂಲ್ ಮುಗಿದ್ಮೇಲೆ ನಾನು ಮಾರ್ಕೆಟ್ಸ್ನ ಹೆಂಗೆ ಅನಲೈಸ್ ಮಾಡಬೇಕು ಆ್ಯಂಡ್ ಟ್ರೇಡ್ಸ್ನ ಹೆಂಗೆ ತಗೋಬೇಕು ಅಂತ ಹೇಳ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಬಟ್ ನಿಮ್ಗೆಲ್ಲರಿಗೂ ಈ ಕಾನ್ಸೆಪ್ಟ್ಸ್ ನೀಟಾಗಿ ಅರ್ಥ ಆಗಬೇಕು ಅಂತ ಅಂದರೆ ಫಸ್ಟು ನೀವು ಸೈಕಾಲಜಿ ಆ್ಯಂಡ್ ಮೈಂಡ್ ಸೆಟ್ನ ತಿಳ್ಕೊಂಡಿರಬೇಕು. ಸೊ ಫಸ್ಟ್ಗೆ ನಿಮ್ಗೆ ಎಲ್ಲರಿಗೂ ಸೈಕಾಲಜಿ ಆ್ಯಂಡ್ ಮೈಂಡ್ ಸೆಟ್ನ ಹೇಳ್ಕೊಟ್ಟು ಆಮೇಲೆ ಟೆಕ್ನಿಕಲ್ ಅನಾಲಿಸಿಸ್ಗೆ ಕಾಲಿಡೋಣ ಅಂತ ಅನ್ಕೊಂಡಿದ್ದೀನಿ. ಓಕೆ, ಯಾರೆಲ್ಲ ಇನ್ನ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿಲ್ಲ ಅವರೆಲ್ಲ ಇನ್ಸ್ಟಾಗ್ರಾಮ್ಗೆ ಹೋಗಿ ಸರ್ಚಲ್ಲಿ ಜಸ್ಟ್ ವೈಸ್ ಟ್ರೇಡಿಂಗ್ ವಿಸ್ಡಮ್ ಅಂತ ಟೈಪ್ ಮಾಡಿ ಆ್ಯಂಡ್ ಈ ಅಕೌಂಟ್ನ ಫಾಲೋ ಮಾಡಿ. ಓಕೆ ಫ್ರೆಂಡ್ಸ್, ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸೋಣ. ಹ್ಯಾಪಿ ಡೇಟ್. ಥ್ಯಾಂಕ್ ಯು ಆಲ್.